ಸ್ನೇಹಿತರೆ ನಮಸ್ಕಾರ. ನಿನ್ನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ದೇಶದಾದ್ಯಂತ ಆಚರಣೆ ಮಾಡಲಾಯಿತು. ಕರ್ನಾಟಕ ಸರ್ಕಾರದ ವತಿಯಿಂದ ಬೆಂಗಳೂರಿನಲ್ಲಿ ಆಚರಿಸಲ್ಪಟ್ಟಂತಹ ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ RSS ಸ್ಥಾಪಕರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರಾ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿದ್ರಾ ಅಂತ ಕೇಳಿದ್ರು. ಅವ್ರೇನು ಹೇಳಿದ್ದಾರೆ ಅಂತ ಒಂದು ಬಾರಿ ನೋಡ್ಕೊಂಡು ಬರೋಣ. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 1925 ಅದರ ಸರಸಂಚಾಲಕರು ಯಾರು, ಅಧ್ಯಕ್ಷರಾಗಿದ್ದವರು ಎಡ್ಗೆ ವಾರ್. ಅವ್ರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಆಮೇಲೆ ಗುರೂಜಿ ಅಂತ ಆದ್ರು 1940ನೇ ಇಸ್ವಿನಲ್ಲಿ. ಅವ್ರು ಯಾವತ್ತಾದ್ರೂ ಭಾಗವಹಿಸಿದ್ರ? ಜೈಲ್ಗೆ ಹೋಗಿದ್ರ? ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ರ? ಅಥವಾ ಇನ್ಯಾರಾದ್ರೂ ಭಾಗವಹಿಸಿದ್ರ? ಯಾರು ಭಾಗವಹಿಸುತ್ತಿಲ್ಲ. ಹೌದಾ, RSS ಸ್ಥಾಪಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ಆಗ್ಲಿಲ್ವಾ? ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಜೈಲಿಗೆ ಹೋಗ್ಲಿಲ್ವಾ? ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನ ನಾವೀಗ ಹೇಳುತ್ತೇವೆ, ಬನ್ನಿ. RSS ಸಂಸ್ಥಾಪಕರಾದಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಅನ್ನೋದು ನಾವು ಮಾತ್ರ ಅಲ್ಲ, ಗೂಗಲ್ ಜೆಮಿನೈ ಕೂಡ ಹೇಳುತ್ತೆ. ಅವರ ಸ್ವಾತಂತ್ರ್ಯ ಹೋರಾಟ ಪ್ರಾಥಮಿಕ ಶಾಲೆಯಿಂದಲೇ ಶುರುವಾಗಿತ್ತು. ಸ್ವಾತಂತ್ರ್ಯ ಹೋರಾಟ ಮಾಡಿದ ಕಾರಣಕ್ಕಾಗಿ 2 ಬಾರಿ ಜೈಲಿಗೆ ಹೋಗಿದ್ರು. ಮೊದಲನೇ ಬಾರಿ RSS ಸ್ಥಾಪನೆ ಮಾಡುವ ಮೊದಲು, ಅಂದರೆ 1921ರಲ್ಲಿ. ಎರಡನೇ ಬಾರಿ RSS ಸ್ಥಾಪಿಸಿದ 5 ವರ್ಷಗಳ ನಂತರ 1921ರಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ 1 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಈ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ಕೋರ್ಟಿನಲ್ಲಿ ಡಾಕ್ಟರ್ ಹೆಡ್ಗೇವಾರ್ ನೀಡಿದ್ದಂತಹ ಲಿಖಿತ ಹೇಳಿಕೆ ಅವರು ಮಾಡಿದ ಭಾಷಣಕ್ಕಿಂತ ಕಾರವಾಗಿತ್ತು ಅಂತ ಸ್ವತಃ ಜಡ್ಜ್ ಅವರೇ ಹೇಳಿದ್ರು. ಅಂದ್ರೆ ಅವರು ಎಂತ ದೇಶಭಕ್ತ, ಅವರ ಸ್ವಾತಂತ್ರ್ಯ ಹೋರಾಟದ ರಣಧೀರ ಭಾವ ಹೇಗಿತ್ತು ಅನ್ನೋದನ್ನ ನೀವೇ ಯೋಚನೆ ಮಾಡಿಕೊಳ್ಳಿ. ಅವರ ಲಿಖಿತ ಹೇಳಿಕೆಯ ನಂತರ ಮಾಡಿದ ವಾದದಲ್ಲಿ ಭಾರತ ಭಾರತೀಯರಿಗೆ ಸೇರಿದ್ದು, ಆದ್ದರಿಂದ ನಾವು ಸ್ವಾತಂತ್ರ್ಯಕ್ಕಾಗಿ ಒತ್ತಾಯಿಸ್ತೇವೆ. ಇದು ನನ್ನ ಎಲ್ಲ ಭಾಷಣಗಳ ವಿಷಯ. ಸ್ವಾತಂತ್ರ್ಯವನ್ನ ಹೇಗೆ ಪಡೆಯುವುದು, ಸ್ವಾತಂತ್ರ್ಯವನ್ನ ಪಡೆದುಕೊಂಡ ನಂತರ ಅದನ್ನ ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋದನ್ನ ಜನರಿಗೆ ತಿಳಿಸಬೇಕು. ಇಲ್ಲದೆ ಹೋದರೆ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಜನರು ಬ್ರಿಟಿಷರನ್ನೇ ಅನುಕರಿಸುವ ಸಾಧ್ಯತೆ ಇದೆ ಅಂತ ತಮ್ಮ ಭಾಷಣವನ್ನ ಕೋರ್ಟಿನಲ್ಲಿ ಮುಂದುವರಿಸಿದ್ರು. ಡಾಕ್ಟರ್ ಹೆಡ್ಗೇವಾರ್ ಅವರು 2ನೇ ಬಾರಿ ಜೈಲಿಗೆ ಹೋದದ್ದು RSS ಸ್ಥಾಪಿಸಿದಂತಹ 5 ವರ್ಷಗಳ ನಂತರ, ಅಂದ್ರೆ 1930ರಲ್ಲಿ. ಅದು ಕೂಡ ಗಾಂಧೀಜಿಯವರು ಕರೆ ನೀಡಿದ್ದಂತಹ ಉಪ್ಪಿನ ಸತ್ಯಾಗ್ರಹದ ಅಂಗವಾಗಿ ನಡೆದಿದ್ದ ಜಂಗಲ್ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಒಂದು ಗುಂಪನ್ನ ಮುನ್ನಡೆಸಿದ ಕಾರಣಕ್ಕೆ. ಈ ಜಂಗಲ್ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ 6 ತಿಂಗಳ ಕಠಿಣ ಶಿಕ್ಷೆ ಮತ್ತು 3 ತಿಂಗಳ ಸಾದಾ ಶಿಕ್ಷೆಯನ್ನು ವಿಧಿಸಿತ್ತು. ಡಾಕ್ಟರ್ ಹೆಡ್ಗೇವಾರ್ ಅವರು ಅಂದಿನ ಕಾಂಗ್ರೆಸ್ ಸಂಘಟನೆಯಲ್ಲಿ ಮಾತ್ರ ಅಲ್ಲ, ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸದ ಸಮಯದಲ್ಲಿ ಅನುಶೀಲನಾ ಸಮಿತಿ ಅನ್ನುವಂತಹ ಕ್ರಾಂತಿಕಾರಿ ಹೋರಾಟದ ಸಂಘಟನೆಯಲ್ಲಿ ಕೂಡ ಕ್ರಾಂತಿಕಾರಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅದೇ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡಿದ್ರು. ಸಾವರ್ಕರ್ ಅವರ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ. ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್, ಅವನು ವೀರ ಸಾವರ್ಕರ್ ಆಗ್ಬಿಡ್ತಾನೆ. ಯಾವಾಗ ಅದನ್ನ ಗೊತ್ತಿಲ್ಲ ನನಗೆ. ವೀರ ಸಾವರ್ಕರ್ ನನಗೆ ಯಾರು ಕೊಟ್ರ ಬಿರುದನ್ನ, ಯಾರು ಕೊಟ್ರ ಗೊತ್ತಿಲ್ಲ. ವೀರ ಸಾವರ್ಕರ್ ಅವರೇ ಕೊಟ್ಕೊಂಡಿರೋದು ಬಿರುದನ್ನ. ಸಾವರ್ಕರ್ ಅವರು ತಮಗೆ ತಾವೇ ಸ್ವಾತಂತ್ರ್ಯ ವೀರ ಎನ್ನುವಂತಹ ಬಿರುದನ್ನ ಇಟ್ಟುಕೊಳ್ಳಲು ಅವರೇನು ಜವಾಹರ್ಲಾಲ್ ನೆಹರು ಅವರು ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿ ಕೊಟ್ಟುಕೊಂಡಿದ್ರು ಅನ್ನೋದು ಇತಿಹಾಸದ ಸತ್ಯ. ಇದನ್ನ ಯಾರಿಂದಲೂ ಅಳ್ಳಗಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಾವರ್ಕರ್ ಅವರಿಗೆ ಸ್ವಾತಂತ್ರ್ಯ ವೀರ ಎನ್ನುವಂತಹ ಬಿರುದನ್ನ ಕೊಟ್ಟವರು ಯಾರು? ಈ ಬಗ್ಗೆ ನಾವು ಹುಡುಕಿದಾಗ ನಮಗೆ ತಿಳಿದು ಬಂದದ್ದು, ಸಾವರ್ಕರ್ ಅವರನ್ನ ಸ್ವಾತಂತ್ರ್ಯ ವೀರ ಅಂತ ಮೊದಲು ಉಲ್ಲೇಖ ಮಾಡಿದ್ದು ಯಾರು ಅಂತ ಕೇಳಿದರೆ ಆಗಿನ ಮರಾಠಿ ನಾಟಕಕಾರ ವಾಮನ್ ರಾವ್ ಜೋಶಿ ಅವರು 1924ರಲ್ಲಿ ತಮ್ಮ ರಣದುಂದುಭಿ ಎನ್ನುವಂತಹ ನಾಟಕದಲ್ಲಿ ಸಾವರ್ಕರ್ ಅವರನ್ನ ಸ್ವಾತಂತ್ರ್ಯ ವೀರ ಅಂತ ಸಂಬೋಧನೆ ಮಾಡಿದ್ರು. ಅದೇ ವರ್ಷ ಸಾವರ್ಕರ್ ಅವರು ಅಂಡಮಾನ್ ಜೈಲಿನ ಕಾಲಾಪಾನಿ ಶಿಕ್ಷೆಯಿಂದ ಬಿಡುಗಡೆಗೊಂಡು ರತ್ನಗಿರಿಗೆ ಆಗಮಿಸಿ ಗೃಹ ಬಂಧನದಲ್ಲಿದ್ದರು. ಆ ಸಮಯದಲ್ಲಿ ಸದಾಶಿವ ರಾಜಾರಾಮ್ ರಾನಡೆ ಎನ್ನುವಂತಹ ಲೇಖಕರು ಸಾವರ್ಕರ್ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ರು. ಆ ಪುಸ್ತಕಕ್ಕೆ ಇಟ್ಟ ಹೆಸರೇನು ಗೊತ್ತಾ?
ಸ್ವಾತಂತ್ರ್ಯ ವೀರ ವಿನಾಯಕರಾವ್ ಸಾವರ್ಕರ್ ಯಾಂಚೆ ಸಂಕ್ಷಿಪ್ತ ಚರಿತ್ರ. ಈಗಲೂ ಆ ಪುಸ್ತಕ ಅಮೆಜಾನ್ ನಲ್ಲಿ ಲಭ್ಯ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಾರಿ ಆ ಪುಸ್ತಕವನ್ನು ಕೊಂಡುಕೊಂಡು ಓದಬೇಕಾಗಿ ಕಳಕಳಿಯ ವಿನಂತಿ. ಹಿಂದೆಲ್ಲ ಇಂತಹ ಸುಳ್ಳುಗಳನ್ನ ಹೇಳಿ ಜನರನ್ನ ಮಂಗ ಮಾಡಬಹುದಾಗಿತ್ತು. ಆದ್ರೆ ಈಗ ಮೊಬೈಲ್, ಇಂಟರ್ನೆಟ್ ಯುಗ. ಕೈಯ ತೋರ್ಬೆರಳಿನ ತುದಿಯಲ್ಲಿ ಯಾವೆಲ್ಲ ವಿಷಯಗಳು ಬೇಕೋ ಅವೆಲ್ಲ ಕ್ಷಣ ಮಾತ್ರದಲ್ಲಿ ಸಿಗುವಂತಹ ಕಾಲ. ಇಂತಹ ಕಾಲದಲ್ಲಿ ಕೂಡ ಈ ರೀತಿಯ ಹಸಿ ಸುಳ್ಳುಗಳನ್ನ ಸಾರ್ವಜನಿಕವಾಗಿ ಹೇಳ್ತಾರೆ ಅಂದ್ರೆ ಇಂಟರ್ನೆಟ್ಟೇ ಇಲ್ಲದ ಕಾಲದಲ್ಲಿ ಇವರು ಯಾವ ರೀತಿಯ ಸುಳ್ಳುಗಳನ್ನ, ಬಡಾಯಿಗಳನ್ನ ಬಿಟ್ಟಿದ್ರು, ಜನರ ದಾರಿಯನ್ನ ತಪ್ಪಿಸಿದ್ರು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಅಂದ ಹಾಗೆ ಇಂತಹ ಹಸಿ ಸುಳ್ಳುಗಳನ್ನ ಬೇರೆ ಯಾರೋ ಹೇಳ್ತಾ ಇದ್ರೆ ಅವರಿಗೆ ಇದೇ ಕೆಲಸ ಅಂತ ಬಿಟ್ಟು ಬಿಡಬಹುದಾಗಿತ್ತು. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರು ಈ ರೀತಿಯ ಸುಳ್ಳುಗಳನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋದು ಮುಖ್ಯಮಂತ್ರಿಯಂತಹ ಸ್ಥಾನಕ್ಕೆ ಘನತೆ, ಶೋಭೆ ತರುವಂತಹದ್ದು ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ.